ಹಾಯ್ ನಮಸ್ತೆ. ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ್ದು ಹಿಂದಿನ ದಿನ ಅಂದರೆ ಗುರುವಾರ ನಾನು ಹೇಗೆಲ್ಲ ರೆಡಿ ಮಾಡಿದ್ದೀನಿ ಲಕ್ಷ್ಮಿನ ಕೂರ್ಸೋಕ್ಕೆ ಮತ್ತು ಲಕ್ಷ್ಮಿಗೆ ಸೀರೆ ಉಡ್ಸೋಕ್ಕೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಅಂದರೆ ಗುರುವಾರ ನೈಟು ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಶುಕ್ರವಾರ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋ ಅಷ್ಟರಲ್ಲಿ ಎಲ್ಲ ಆಗಲೇ ಲಕ್ಷ್ಮಿಗೆ ಸೀರೆ ಉಡ್ಸೋದು ಅದೆಲ್ಲ ಆಗಲ್ಲ ಅಂತ ಹಿಂದಿನ ದಿನ ರಾತ್ರಿನೇ ಗುರುವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಪೀಠಗಳಾಗಿರ್ಬೋದು, ಬಿಂದಿಗೆ ಅದನ್ನೆಲ್ಲ ಫಸ್ಟೇ ತೊಳೆದು ರೆಡಿ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಎಲ್ಲ ಕೆಳಗಡೆ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆಲ್ಲ ಮ್ಯಾಟ್ ಏನು ಹಾಕ್ತೀನಿ ಅದನ್ನೆಲ್ಲ ಹಾಕ್ಕೊಂಡು ಮತ್ತು ಏನು ಪೀಠ ಅದನ್ನೆಲ್ಲ ಇಟ್ಕೊಂಡು ಲಕ್ಷ್ಮಿಗೆಲ್ಲ ಸೀರೆ ಉಡಿಸ್ದೆ. ಬಟ್ ಸೀರೆ ಉಡಿಸ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳೋದೇ ಮರ್ತೋಯ್ತು. ತುಂಬ ಹೊತ್ತಾಯಿತು. ಬಟ್ ಅದು ಏನೋ ನಾನು ಮಾಡ್ಕೋಬೇಕು ಅಂತ ಇತ್ತು ಮನಸ್ಸಲ್ಲಿ. ಬಟ್ ಅದು ಮರ್ತೇ ಹೋಯ್ತು. ನನಗೆ ಫೋನ್ ಆನ್ ಮಾಡಿರೋದೇ ಮರ್ತೋಯ್ತು ನನಗೆ. ಹಂಗಾಗಿ ಅದೆಲ್ಲ ಮುಕ್ಕಾಲು ಆದಮೇಲೆ ನೆನಪಾಯಿತು. ಆವಾಗ ಜಸ್ಟ್ ಒಂದು ಕ್ಲಿಪ್ ತೊಗೊಂಡೆ. ಅದೆಲ್ಲ ಆದಮೇಲೆ ಫುಲ್ ಎಲ್ಲ ರೆಡಿ ಮಾಡಿ ನಾನು ಪೂಜೆಕ್ಕಿಂತ ಮುಂಚೆ ಫುಲ್ ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೂವು ಎಲ್ಲ ಹಾಕೋಕ್ಕಿತ್ತು ಅಷ್ಟೇ. ಮತ್ತು ಕಳಸ ಎಲ್ಲ ಲಕ್ಷ್ಮೀದೇನು ಅಲಂಕಾರ ಮಾಡುತ್ತೆ ಆ ಕಳಸ ಎಲ್ಲ ಇಟ್ಟಾಯಿತು. ಅದ್ರ ಮುಂದೆ ಒಂದು ನಾನು ಬಿಂದಿಗೆಯಲ್ಲಿ ಕಳಸ ಇಡ್ತೀನಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಅದು ಇನ್ನೇನೆಲ್ಲ ರೆಡಿ ಆಗ್ತಿದೆ ಅಂತ ಅಂದಾಗ ನೋಡಿ ಆವಾಗ ಒಂದು ಕ್ಲಿಪ್ ತೊಗೊಂಡೆ. ನನಗೆ ಎಷ್ಟೊಂದು ಸಲ ಕ್ಲಿಪ್ ತೊಗೊಳಕ್ಕಿಂತ ಮುಂಚೆ ಮಾಡಬೇಕು ವೀಡಿಯೋ ಅಂತ ಅಂದ್ಕೊಂಡಿರ್ತಿದ್ದೆ. ಬಟ್ ಮರ್ತೇ ಹೋಯಿತು. ನೋಡಿ ಈ ಥರ ರೆಡಿ ಆಯಿತು. ನನ್ನ ಹಸ್ಬೆಂಡು ಕೆಳಗಡೆ ತೋರಣ ಹಾಕ್ತಾಯಿದ್ರು. ಎಲ್ಲ ಪೂಜೆ ಮಾಡೋಕ್ಕೆ ಇನ್ನೇನು ಸ್ಟಾರ್ಟ್ ಮಾಡಬೇಕಿತ್ತು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಅವ್ರು ಬರೋ ಅಷ್ಟರಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಪ್ಯಾಡಿಗೆ ಹಾಕಿಟ್ಬಿಟ್ಟು ಫೋನ್ನ ರೆಕಾರ್ಡಿಗೆ ಹಾಕಿಟ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ಟು ಟೈಮ್ ಆಗೋಗಿತ್ತು. ಆಗಲೇ ಇನ್ನೊಂದು ಸ್ವಲ್ಪ ಇತ್ತು, ಇನ್ನೊಂದು ಅರ್ಧ ಗಂಟೆ ಇತ್ತು. ಅಂದರೆ ಒಳ್ಳೆ ಮುಹೂರ್ತಕ್ಕೆ. ಹಂಗಾಗಿ ಆ ಟೈಮಲ್ಲಿ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಸರಿ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ, ಫಸ್ಟ್ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಪೂಜೆ ಎಲ್ಲ ಆಯಿತು. ನನ್ನ ಹಸ್ಬೆಂಡ್ ನಾನು ನೀಟಾಗಿ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಆದಮೇಲೆ ಎಲ್ಲ ಮುಗೀತು ನೀಟಾಗಿ. ಆಮೇಲೆ ಒಂದು ನಿಧಾನಕ್ಕೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆಮೇಲೆ ಸ್ಟಾರ್ಟ್ ಮಾಡಿದೆ. ನೋಡಿ ನೀವೇನು ನೋಡ್ತಾ ಇದ್ದೀರಾ, ಈ ಥರ ನಾನು ಎಲ್ಲದಕ್ಕೂ ಪ್ಲೇಟ್ ಇಡೋಕ್ಕಿಂತ ಮುಂಚೆ ಅದಕ್ಕೆ ಪೀಠ ಇಟ್ಟು ಆ ಪೀಠದ ಮೇಲೆ ಪ್ಲೇಟ್ ಇಟ್ಟು ಅದಕ್ಕೆ ಏನೇನು ಇಡ್ತೀನಿ ಅದನ್ನೆಲ್ಲ ಇಟ್ಟು ನಾನು ಈ ಥರ ಅಲಂಕಾರ ಮಾಡಿದ್ದೀನಿ. ತುಂಬ ಟೈಮ್ ಆಯಿತು. ಎಷ್ಟಾಯಿತು ಅಂದರೆ ಹಿಂದಿನ ದಿನ ನನಗೆ ಟೈಮೇ ಸಾಕಾಗಲಿಲ್ಲ. ಹೇಳ್ಬೇಕು ಅಂತಂದರೆ ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ. ಒಂದು ನಿಮಿಷನೂ ಕೂತು ಇಲ್ಲ, ನಿದ್ದೆನೂ ಕೂಡ ಮಾಡಿಲ್ಲ. ಹಾಗೆಯೇ ಅದನ್ನೆಲ್ಲ ವಿಡಿಯೋ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿತ್ತು. ಬಟ್ ಆ ಟೈಮು ಸಾಕಾಗುತ್ತೋ ಇಲ್ವೋ, ಯಾವುದು ಮಾಡ್ತೀನಿ ಕೆಲಸ ಕರೆಕ್ಟ್ ಟೈಮಿಗೆ ಪೂಜೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲಿ ನನಗೆ ಎಷ್ಟು ಬೇಗ ಮುಗಿಸ್ತೀನಪ್ಪ ಅಂತ ಅನಿಸಿತ್ತು. ಏನಾದರೂ ಮಿಸ್ಟೇಕ್ ಆಗುತ್ತಾ ಅಥವಾ ಟೈಮಿಗೆ ಕರೆಕ್ಟಾಗಿ ಪೂಜೆ ಮಾಡೋಕ್ಕಾಗಲ್ವಾ ಅನ್ನೋದೇ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋ ಕಡೆ ಗಮನನೇ ಕೊಡಲಿಲ್ಲ. ಫಸ್ಟ್ ಎಲ್ಲ ಒಂದು ಪೂಜೆ ಒಂದು ನೀಟಾಗಿ ಆಗ್ಬಿಡ್ಲಪ್ಪ, ಆದಮೇಲೆ ಬೇಕಾದ್ರೆ ಟೈಮ್ ಸಿಕ್ಕಿದಾಗ ಒಂದು ಸ್ವಲ್ಪ ತೊಗೊಂಡ್ರೆ ಆಯಿತು. ನೆಕ್ಸ್ಟ್ ಇಯರ್ ಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಪೂಜೆ ಎಲ್ಲ ನೀಟಾಗಿ ಆಯಿತು. ಲಕ್ಷ್ಮಿಗೆ ಸೀರೆ ಉಡ್ಸೋದಂತೂ ಆಯಿತು ನೀಟಾಗಿ. ಬಟ್ ಅದು ಕೈ ನನಗೆ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಅನ್ನಿಸ್ತಿತ್ತು. ಅದೊಂದು ಸರಿ ಮಾಡೋಕ್ಕೇ ಎರಡೆರಡು ಸಲ ಬಿಚ್ಚಿ ಎಲ್ಲ ಉಡ್ಸಿದ್ದಾಯಿತು. ಹಿಂದಿನ ದಿನ ರಾತ್ರಿ ತುಂಬ ಟೈಮ್ ತೊಗೊಳ್ತು ಹೇಳ್ಬೇಕು ಅಂತ ಅಂದರೆ. ನಾನು ಆ್ಯಕ್ಚುಲಿ ಬೇರೆ ಟೈಮಲ್ಲೆಲ್ಲ ಬೇಗ ಉಡಿಸಿ ಬೇಗ ಆಗಿಬಿಡೋದು. ಬಟ್ ಈ ಸಲ ಸ್ವಲ್ಪ ಲೇಟ್ ಆಯಿತು. ನೀಟಾಗಿ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ನೋಡಿ ಹೂವು ಎಲ್ಲ ತುಂಬ ಅಂದರೆ ನನ್ನ ಹಸ್ಬೆಂಡೇ ತಂದಿದ್ದು ಹೂವು ಎಲ್ಲ. ನಾನು ಈ ಸಲ ತಗೊಬರೋಕ್ಕೆ ಹೋಗಲಿಲ್ಲ. ಅವರು ಹಬ್ಬ ಮುಗಿದು 2 ದಿನ ಆದ್ರೂ ಕೂಡ ಇನ್ನೂ ಹೂವು ತರಕ್ಕೆ ಹೋಗಿದ್ದು, ಆ ಜನ ರಶ್ಶು ಅದನ್ನೆಲ್ಲ ಇನ್ನೂ ನೆನೆಸ್ಕೊತಾ ಇದ್ರು. ಆ್ಯಕ್ಚುಲಿ ಚೆನ್ನಾಗಿತ್ತು ತಂದಿದ್ರು. ಹೂವೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಹಾರ ಮತ್ತು ಇದು ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಏನೇನು ಹೇಳಿದೆ ಏನು ಒಂದೂ ಕೂಡ ಮಿಸ್ ಮಾಡ್ದಂಗೆ ತೊಗೊಬಂದಿದ್ರು. ಈ ಸಲ ನಾನು ಜಾಸ್ತಿ ಶಾಪಿಂಗಿಗೆ ಹೋಗಲೇ ಇಲ್ಲ. ಏನೂ ಎಲ್ಲ ನನ್ನ ಹಸ್ಬೆಂಡೇ ತಂದಿದ್ದು. ಚಿಕ್ಕ ಪುಟ್ಟದ್ದು ಮಾತ್ರ ನಾನು ಮೇನೇನು ಬೇಕಿತ್ತು ಅದನ್ನು ಸ್ವಲ್ಪ ದಿನದ ಮುಂಚೆನೇ ತಂದಿಟ್ಕೊಂಡಿದ್ದೆ. ಈ ಹೂವು ಹಣ್ಣು ಇದೇನೇನು ಮಿಕ್ಕಿದ್ದು ಇನ್ನೇನೇನಿತ್ತು ಅದನ್ನೆಲ್ಲ ನನ್ನ ಹಸ್ಬೆಂಡೇ ತೊಗೊಬಂದಿದ್ದು. ಎಲ್ಲ ಚೆನ್ನಾಗಿ ತೊಗೊಬಂದಿದ್ರು. ಎಲ್ಲ ಪೂಜೆ ಎಲ್ಲ ಆಯಿತು. ನೋಡಿ ನಾನು ಫಸ್ಟು ಇಲ್ಲಿ ಏನು ಪ್ರಸಾದ ಬೆಳಗ್ಗೆನೇ ಪೂಜೆಗೆ ನನಗೇನು ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಬಾಳೆಹಣ್ಣು, ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಪ್ರಸಾದ ಮಾಡಿದೆ. ಆಮೇಲೆ ಮಾಮೂಲಿ ತೀರ್ಥ ಇದನ್ನೆಲ್ಲ ಇಟ್ಟು ನಾನು ಪೂಜೆ ಮಾಡಿದೆ. ಕಾಯಿ ಎಲ್ಲ ಒಡೆದು ಪೂಜೆ ಮಾಡಿದೆ. ಫಸ್ಟ್ ಮಾಡಿಬಿಡ್ತೀನಿ. ಆಮೇಲೆ ನಾನು ಅದ್ರ ಜೊತೆನೇ ಇಟ್ಟಿರ್ತೀನಿ ಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸು ಮತ್ತು ಏನು ಚಕ್ಲಿ, ನಿಪ್ಪಟ್ಟು ಅದನ್ನೆಲ್ಲ ಇಟ್ಟು ಅಷ್ಟು ಮಾತ್ರ ಪೂಜೆ ಮಾಡ್ತೀನಿ. ಆಮೇಲೆ ಸಂಜೆ ಮೇಲೆ ಸಂಜೆ ಪೂಜೆಗೆ ನಾನು ಪ್ರಸಾದ ಇಡ್ತೀನಿ. ನಾನೇನು ಅಡುಗೆ ಮಾಡಿರ್ತೀನಲ್ಲ ಅದ್ರದ್ದು ಪ್ರಸಾದನ ನಾನು ಸಂಜೆ ಇಡ್ತೀನಿ ಆ್ಯಕ್ಚುಲಿ.
ನೋಡ್ತಾ ಇರ್ಬೋದು. ಅಲ್ಲೆಲ್ಲ ಇಟ್ಟು ಆದಮೇಲೆ ಪ್ರಸಾದದ ಬೌಲು ಮತ್ತು ತಟ್ಟೆನೇ ಬೇರೆ ಇಟ್ಕೊಂಡಿದ್ದೆ ಈ ಕಡೆ. ಅದು ಸಂಜೆಗೆ ಪ್ರಸಾದ ಮಾಡ್ತೀನಲ್ಲ ಅವಾಗ ಪೂಜೆಗೆ ಅಂತ, ಸಂಜೆ ಪೂಜೆಗೆ ಇಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನೋಡಿ ಆ ಕಡೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿ ರೆಡಿ ಮಾಡೋಕ್ಕೆ ಹಿಂದ್ಗಡೆ ಎಷ್ಟೊಂದು ಹೆಂಗೆಲ್ಲ ಮೆಸ್ಸಿ ಆಗಿಟ್ಕೊಂಡಿದ್ದೀನಿ ಅಂತ ಏನೂ ಅಂದ್ಕೋಬೇಡಿ. ಅದು ಸ್ವಲ್ಪ ಹೊತ್ತು ಅಂದರೆ ಪೂಜೆ ಆದ ತಕ್ಷಣವೇ ಅದನ್ನೆಲ್ಲ ಸರಿ ಮಾಡಿದೆ. ಬಟ್ಟು ನನಗೆ ಆನ್ ಟೈಮ್ ಪೂಜೆ ಆಗಬೇಕು ಅನ್ನೋದು ಒಂದೇ ಮನಸ್ಸಲ್ಲಿ ಇದ್ದಿದ್ದು. ಇದೆಲ್ಲ ಆ ಕಡೆ ಇರಲಿ ಆಮೇಲೆ ಸರಿ ಮಾಡ್ಕೊಳ್ಳೋಣ ಅಂತ. ಅದನ್ನೆಲ್ಲ ಪೂಜೆ ಎಲ್ಲ ಆದಮೇಲೆ ನೋಡಿ ಇಲ್ಲಿ ಜಸ್ಟು ಏನು ಕುಂಕುಮ ಕೊಡೋಕ್ಕೆ ಅಂತ ಇಟ್ಕೊಂಡಿದ್ದೀನಲ್ಲ, ಹೂವು, ವಿಳ್ಯದೆಲೆ ಮತ್ತು ಏನು ಮಿಕ್ಕಿದ್ದಿನೇನು ಪ್ರಸಾದದ ಬೌಲು ಮತ್ತು ಬಳೆ ಆ ಥರದ್ದೆಲ್ಲ ಇಟ್ಟಿದ್ದೀನಿ. ನೋಡಿ ಲಾಸ್ಟ್ ಟೈಮ್ ನಾನು ಈ ಥರ ಚಿಕ್ಕದು ಕಳಸ ಅಷ್ಟಲಕ್ಷ್ಮಿ ಚೊಂಬು ಬರುತ್ತಲ್ಲ ಅದರಲ್ಲೂ ಕೂಡ ಮಾಮೂಲಿ ತಾಮ್ರದ ಬಿಂದಿಗೆ ಅಲ್ದೇ ಅದ್ರ ಮೇಲೂ ಕೂಡ ಇಟ್ಟು ನಾನು ಮಾಡಿದ್ದೆ. ಬಟ್ ಈ ಸಲ ಅದನ್ನು ಇಡಲಿಲ್ಲ, ಹಾಗಾಗಿ ಅದನ್ನು ಹಂಗೆ ಸೈಡಲ್ಲಿ ಇಟ್ಟೆ. ನೋಡಿ ಇಲ್ಲಿ ಬಾಳೆದೆಲೆ ಮತ್ತು ತೆಂಗಿನಕಾಯಿ, ಬಾಳೆಹಣ್ಣು ಕುಂಕುಮಕ್ಕೆ ಬಂದರಿಗೆ ಕೊಡೋಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ ಅದನ್ನೆಲ್ಲ ಏನು ಎಕ್ಸ್ಟ್ರಾ ಇತ್ತು ಅದನ್ನೆಲ್ಲ ಇಲ್ಲೇ ಸೈಡಲ್ಲಿ ಇಟ್ಕೊಂಡಿದ್ದೆ. ಹಂಗಾಗಿ ಅದನ್ನು ತೆಗ್ದಿಡೋಂಗಿಲ್ಲ, ಅಲ್ಲೇ ಇಟ್ಕೊಳ್ಳೋಣ ಅನ್ನೋದೇ ಇತ್ತು. ನಾನು ಹೋದ್ಸಲಿನೇ ಒಂದು ಸ್ವಲ್ಪ ಬೇರೆ ಥರ ಉಡಿಸಿದ್ದೆ ಸೀರೆನ. ಅಂದರೆ ಒಂದು ತಾಮ್ರದ್ದು ಕಳಸ ಇಟ್ಟು ಅದ್ರ ಮೇಲೆ ಅಲ್ಲಿ ತೋರಿಸಿದ್ನಲ್ಲ ಆ ಥರ ಅಷ್ಟಲಕ್ಷ್ಮಿ ಚೊಂಬು ಆ ಚೊಂಬಲ್ಲಿ ಇಟ್ಟಿದ್ದೆ. ನೋಡಿ ನಾನು ಆ ಕಡೆ ಅಲ್ಲಿ ಲಕ್ಷ್ಮಿ ಕೂರಿಸಿದ್ದೇನಲ್ಲ ಅಲ್ಲಿ ಇಟ್ಟಿದ್ದು ಸೋಫಾನ ತೆಗೆದು ಈ ಕಡೆ ರೂಮಲ್ಲಿ ಬೆಡ್ ಮೇಲೆ ಇಟ್ಟಿದ್ದೀನಿ. ನಾನು ಅಲ್ಲೆಲ್ಲ ಇಡಬೇಕು ಅಂದರೆ ಇದನ್ನೆಲ್ಲ ತೆಗೆದು ಈ ಕಡೆ ರೆಡಿ ಮಾಡಿಕೊಂಡು ಇದೆರಡು ಚಿಕ್ಕದು ಮಾತ್ರ ಬಂದರಿಗೆ ಕೂರಕ್ಕಿರಲಿ ಅಂತ ಇಲ್ಲೇ ಇಟ್ಟು, ಹಾಗೆಯೇ ಅದ್ರ ಜೊತೆ ಅದೇನೇನು ಬೇಕು ಅಂತ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದು. ನನಗಿಲ್ಲಿ ಆ ಟೇಬಲ್ ಇರೋದ್ರಿಂದ ನಂಗೆ ತುಂಬ ಹೆಲ್ಪ್ ಆಯಿತು. ಹಾಗೆಯೇ ನಾನು ಸಂಜೆ ಉಡ್ಕೊಳಕ್ಕೆ ಯಾವ್ದು ಸೀರೆ ಅಂತ ಎಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಇದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ನಾನೇ ಸೇಲ್ ಮಾಡ್ತೀನಲ್ಲ ಬಟ್ಟೆನ, ನನ್ನ ಅಂಗಡಿದೇನೆ ಇದು. ನಾನು ಇದು ಕಾಂಬಿನೇಷನ್ ನಾನು ಯಾವ ಸಲ ನಾನು ಟ್ರೈಯೇ ಮಾಡಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಇದೇ ಫಸ್ಟ್ ಸಲ ಈ ಥರ ಕಾಂಬಿನೇಷನ್ ಹಾಕ್ಕೊಂಡಿದ್ದು. ಬಟ್ ಚೆನ್ನಾಗಿತ್ತು, ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದು. ಸಿಂಪಲ್ಲಾಗಿ ಡಿಸೈನ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೆ. ಹಾಗೆಯೇ ಸಂಜೆ ಆದಮೇಲೆ ನನಗೆ ವಿಡಿಯೋ ತೊಗೊಳಕ್ಕೂ ಆಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಎಲ್ಲ ಕುಂಕುಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಆದರು. ಅವರಿಗೆ ಕುಂಕುಮ ಕೊಡೋದು, ಊಟ ಬಡಿಸೋದು ಇದರಲ್ಲೇ ಬ್ಯುಸಿ ಆಗೋಗ್ಬಿಟ್ಟೆ. ಹಂಗಾಗಿ ನನಗೆ ಬೇರೆ ಇನ್ಯಾವುದು ವಿಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ. ಬಂದವ್ರಿಗೆ ಕುಂಕುಮ ಕೊಡೋದು ಆ ಥರದ್ದು ಏನೂ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಜಸ್ಟ್ ಯಾವಾಗಲಾದರೂ ಯಾರಾದರೂ ಬನ್ನಿ ಫೋಟೋ ತೊಗೊಳ್ಳೋಣ ಅಂತ ನಿಂತ್ಕೊಂಡಾಗ ಒಂದು ಫೋಟೋ ತೊಗೊಂಡಿದ್ದೆ ಅಷ್ಟೇ. ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಅದರಲ್ಲೇ ಫುಲ್ ಬರೋರಿಗೆ ಮಾತಾಡ್ಸೋದು, ಕುಂಕುಮ ಕೊಡೋದು, ಅವ್ರಿಗೆ ಊಟಕ್ಕೆ ಬಡಿಸೋದು ಇದರಲ್ಲೇ ಬ್ಯುಸಿ ಆಗೋಗ್ಬಿಟ್ಟೆ. ನೋಡಿ ಸಿಂಪಲ್ಲಾಗಿ ಕುಚ್ಚು ಹಾಕ್ಸಿದ್ದೀನಿ ಸ್ಯಾರಿಗೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸಿಂಪಲ್ಲಾಗಿ ಏನು ಜಾಸ್ತಿ ಏನೂ ಇಲ್ಲ, ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ ಅಷ್ಟೇ. ಬಟ್ ಸ್ಯಾರಿನೇ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಕ್ರೇಪ್ ಸಿಲ್ಕ್ ಇದೆ ಆ್ಯಕ್ಚುಲಿ, ತುಂಬ ಸಾಫ್ಟ್ ಮೆಟೀರಿಯಲ್, ತುಂಬ ಚೆನ್ನಾಗಿದೆ. ನಾನು ಹಾಕೊಳೋದು ಬೇಡವೋ ಅಂತ 2 ಮನ್ಸಲ್ಲಿ ಹಾಕ್ಕೊಂಡೆ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆಯೇ ಜಸ್ಟ್ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬೇರೆ ಏನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ, ನೀವು ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ್ದು ದಿನದ್ದಾಗಿತ್ತು.